Hello guys, welcome back to my channel. ನಾನು ಇವತ್ತು MBA ಫಸ್ಟ್ ಸೆಮಿಸ್ಟರ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ANOVA ಅಂತ ಪ್ರಾಬ್ಲಮ್ ಬರುತ್ತೆ. ಇದು 10 ಮಾರ್ಕ್ಸ್ and sometimes they will ask for 15 ಮಾರ್ಕ್ಸ್ ಆಲ್ಸೋ. ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಿಮಗೆ ANOVAದಲ್ಲಿ ಫಸ್ಟ್ ನಾನು ಥಿಯರಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ, ಇಟ್ ವಿಲ್ ಟೇಕ್ಸ್ ಟೈಮ್. ಬೇಕಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. And ANOVA there is in two types, one way ANOVA, two way ANOVA. ನಾವು ಫಸ್ಟ್ ಆಫ್ ಆಲ್ ನಾವು ಪ್ರಾಬ್ಲಮ್ ಅಲ್ಲಿ ತಿಳ್ಕೊಬೇಕಾಗಿರೋದು ಒನ್ ವೇ ANOVA ನ ಟೂ ವೇ ANOVA ಅಂತ ಐಡೆಂಟಿಫಿಕೇಶನ್ ಮಾಡೋದು. ದಟ್ ಇಸ್ ಟೂ ಡಿಫಿಕಲ್ಟಿ ಫಾರ್ ಸೋ ಮೆನಿ ಸ್ಟೂಡೆಂಟ್ಸ್. ಓಕೆ, ಹೆಂಗ್ ಐಡೆಂಟಿಫೈ ಮಾಡೋದು ತುಂಬಾ ಅದನ್ನೇ ಕನ್ಫ್ಯೂಷನ್ ಮಾಡ್ಕೊಂತಾರೆ. ಓಕೆ, ನಾನು ಫಸ್ಟ್ ಒನ್ ವೇ ANOVA ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಟೂ ವೇ ANOVA ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಓಕೆ, from the following table given the sales revenue by the three salespersons taken on 5 occasions. Okay, test the 5% level whether there is any difference between the performance of the three salesmen anta kelidane. Any difference between the performance of the salesman. See, ನೀವು ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಫಸ್ಟ್ ಆಫ್ ಆಲ್ ಒನ್ ವೇ ANOVA ಟೂ ವೇ ANOVA ಅಂದ್ರೆ ನಿಮಗೆ ಫಸ್ಟ್ ಒನ್ ವೇ ANOVA ಅಂದ್ರೆ there is no difference between the variables. Okay, these two variables ಗೆ ಡಿಫರೆನ್ಸ್ ಇರಬಾರ್ದು. ಓಕೆ, ಅವಾಗ ಒನ್ ವೇ ವೇರಿಯಬಲ್ ಆಗುತ್ತೆ. there is any relationship between these two variable, ಅವಾಗ ಟೂ ವೇ ANOVA ಆಗುತ್ತೆ. there is no relationship between the two variables ಅಂದ್ರೆ definitely it is one way ANOVA. see, ಈ ಪ್ರಾಬ್ಲಮ್ ಅಲ್ಲಿ ನೋಡ್ರಿ, ನಿಮಗೆ 3 ಸೇಲ್ಸ್ ಪರ್ಸನ್ 5 occasions ಅಂತೆ. 3 ಸೇಲ್ಸ್ ಮೆನ್ ಕೊಟ್ಟಿದ್ದಾನೆ and 5 occasions ಕೊಟ್ಟಿದ್ದಾನೆ. ಬಟ್ ಸೇಲ್ಸ್ ಮತ್ತೆ occasions what is the relationship between? there is no relationship between these two variables. this is in one way ANOVA. okay, now first one way ANOVA ಅಂದ್ರೆ ನಿಮಗೆ one way ANOVA two way ANOVA it will be similar only. but okay, ನಾನು ಹೇಳ್ತೀನಿ ಎಲ್ಲಿವರೆಗೂ ಅಪ್ ಟು ಎಲ್ಲಿವರೆಗೂ ಸಿಮಿಲಾರಿಟಿ ಇರುತ್ತೆ ಅಂತ. but only one sum of square of the block extra ಬರುತ್ತೆ. These are all the problems that are given. We'll move on to the answer part. Okay, first ನಾವು ಏನು ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಮ್ಯಾನ್ ಮತ್ತೆ ಅಬ್ಸರ್ವೇಷನ್ ಕೊಟ್ಟಿದ್ದಾನೆ. ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ANOVA ಸಾಲ್ವ್ ಮಾಡಕ್ಕೆ there is so many methods. ಓಕೆ, ಇದೇ ತರ ಸಾಲ್ವ್ ಮಾಡ್ಬೇಕಂತೇನಿಲ್ಲ, ಬಟ್ ಫೈನಲ್ ಆನ್ಸರ್ ವಿಲ್ ಬಿ ಎಲ್ಲದಕ್ಕೂ ಸೇಮ್ ಬರಬೇಕು. ಅದು ಇಂಪಾರ್ಟೆಂಟ್ ನಮಗೆ. ಓಕೆ, ನಿಮಗೆ ಬುಕ್ಸ್ ಅಲ್ಲಿ ರೆಫರ್ ಮಾಡಿರೋ ಒಂಥರ ಇರುತ್ತೆ, ಬೇರೆ ವಿಡಿಯೋದಲ್ಲಿ ರೆಫರ್ ಮಾಡಿರೋ ಒಂಥರ ಇರುತ್ತೆ, ಬಟ್ ನಾನು ಇವತ್ತು ಈಸಿಯೆಸ್ಟ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ನಿಮಗೆ. ಫಸ್ಟ್ ಸೇಲ್ಸ್ ಮ್ಯಾನ್ ಏನಾದ್ರೂ ಕೊಡ್ಲಿ ವ್ಯಾಲ್ಯೂಸ್, ಅದನ್ನ ಸ್ಕ್ವೇರ್ ಮಾಡ್ಕೊಂಬಿಡ್ರಿ ಫಸ್ಟ್. ಇಟ್ ವಿಲ್ ಬಿ ಬೆಟರ್. ನಿಮಗೆ ಈಸಿಯೆಸ್ಟ್ ಪ್ರಾಬ್ಲಮ್ ಅಂದ್ರೆ ಏನ್ ಕೊಟ್ಟಿರ್ತಾನೆ ಸ್ಕ್ವೇರ್ ಮಾಡ್ಕೊಂತೀನಿ. ನಾನು ಇಲ್ಲಿ ಫಾರ್ಮೇಟ್ ಎಲ್ಲ ತಗೊಂಡಿದ್ದೀನಿ ಆಲ್ರೆಡಿ. ಓಕೆ, ಇದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ABC ನೋಡಿ, YA ಸ್ಕ್ವೇರ್, YB ಸ್ಕ್ವೇರ್, YC ಸ್ಕ್ವೇರ್ ಏನೇನ್ ಕೊಟ್ಟಿದ್ದೇನೆ ಸ್ಕ್ವೇರ್ ಮಾಡಿ ಟೋಟಲ್ ಮಾಡ್ಕೊಂತೀನಿ. ದಟ್ಸ್ ಆಲ್ ಫಸ್ಟ್. ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದಿ ಕರೆಕ್ಷನ್ ಫ್ಯಾಕ್ಟರ್. ಸ್ಟೆಪ್ ಟು ಸಮ್ ಆಫ್ ಸ್ಕ್ವೇರ್ ಆಫ್ ಟೋಟಲ್ ಹೋಗ್ತೀನಿ, ಸಮ್ ಆಫ್ ಸ್ಕ್ವೇರ್ ಆಫ್ ಟ್ರೀಟ್ಮೆಂಟ್, ಸಮ್ ಆಫ್ ಸ್ಕ್ವೇರ್ ಆಫ್ ಎರರ್, ಅಂಡ್ ದೆನ್ ಐ ವಿಲ್ ಮೂವ್ ಆನ್ ಟು ಒನ್ ವೇ ANOVA ಟೇಬಲ್. ಫಸ್ಟ್ ನೋಡ್ರಿ, A 6 ಕೊಟ್ಟಿದ್ದಾನೆ. 5 into 5 ಎಷ್ಟಾಗುತ್ತೆ 25. ನೆಕ್ಸ್ಟ್ ಅದೇ ತರ 6 into 6 36, 8 into 8 64, ಸೇಮ್ 1 into 1 1 ಬರುತ್ತೆ. 5 into 5 25 ಬರುತ್ತೆ. ಸೇಮ್ ಆಸ್ ಇಟ್ ಈಸ್ YB ಸ್ಕ್ವೇರ್ ಗೂ ಅಷ್ಟೇ. 3 into 3 9, ನೆಕ್ಸ್ಟ್ 5 into 5 25, 2 into 2 4, ನೆಕ್ಸ್ಟ್ 10 into 10 100, ನೆಕ್ಸ್ಟ್ 0 into 0 0 ಬರುತ್ತೆ. ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ ಫಾರ್ ದ YC ಸ್ಕ್ವೇರ್. 10 into 10 100, 13 into 13 169, 7 into 7 49, 13 into 13 169, 17 into 17 189. yes, 189. ಓಕೆ, ನಿಮ್ಗೆ ಇದು ಬಂದು ಒನ್ ವೇ ANOVA ಟೇಬಲ್. ಒನ್ ವೇ ANOVA ಕೊಡ್ಲಿ, ಟೂ ವೇ ANOVA ಕೊಡ್ಲಿ, ದಿಸ್ ಇಸ್ ದ ಕಾಮನ್ ಕ್ರೈಟೀರಿಯಾ. ಓಕೆ, ನಾವು ಯು ಕ್ಯಾನ್ ಟೋಟಲ್ Y ಸ್ಕ್ವೇರ್ ಎಸ್ ಬರುತ್ತೆ 25 ಟೋಟಲ್. ನಾನು ಟೋಟಲ್ ಮಾಡ್ತೀನಿ. 25 plus 36 64 plus 1 plus 25 ಅಂದ್ರೆ 151. ನೆಕ್ಸ್ಟ್ ಟೋಟಲ್ 20, ನೆಕ್ಸ್ಟ್ 138, 60 and 776 100 200 300. yeah, these are all the total. One second, 17 into 17 that will be 289. sorry, this one ಟೋಟಲ್ 776 ಬರುತ್ತೆ. ನಾವು ಇದನ್ನ ಟೋಟಲ್ ಮಾಡ್ಕೊಂಡಿದ್ದೆ. ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಕೊಡ್ಲಿ ಫಸ್ಟ್ ಸ್ಕ್ವೇರ್ ಮಾಡ್ಕೊಡ್ರಿ. ಟೋಟಲ್ ಮಾಡಿದ ಹಾಕಿದ ತಕ್ಷಣ ಫಸ್ಟ್ ಒನ್ ವೇ ANOVA ಆಗಿರ್ಬೋದು, ಟೂ ವೇ ANOVA ಆಗಿರ್ಬೋದು, ಕರೆಕ್ಷನ್ ಫ್ಯಾಕ್ಟರ್, ಸಮ್ ಆಫ್ ಸ್ಕ್ವೇರ್ ಆಫ್ ಬ್ಲಾಕ್, ಸಮ್ ಆಫ್ ಸ್ಕ್ವೇರ್ ಆಫ್ ಟೋಟಲ್, ಟ್ರೀಟ್ಮೆಂಟ್, ಎರರ್, ಇದಿಷ್ಟು ಕಾಮನ್. ಬಟ್ ಒನ್ ಸ್ಟೆಪ್ ಮಾತ್ರ ಎಕ್ಸ್ಟ್ರಾ ಬರುತ್ತೆ. ನಾನು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳ್ತೀನಿ ಅದನ್ನ. ಸ್ಟೆಪ್ 1 ಅಲ್ಲಿ ನೋಡ್ರಿ, ಕರೆಕ್ಷನ್ ಫ್ಯಾಕ್ಟರ್ ಮಾಡಬೇಕು. ಕರೆಕ್ಷನ್ ಫ್ಯಾಕ್ಟರ್ ಫಾರ್ಮುಲಾ ಏನಂದ್ರೆ y ಸ್ಕ್ವೇರ್ ಡಿವೈಡೆಡ್ ಬೈ n. ನಿಮಗೆ y ಸ್ಕ್ವೇರ್ ಅಂದಿದ ತಕ್ಷಣ ತುಂಬಾ ಜನ ಮಿಸ್ಟೇಕ್ಸ್ ಮಾಡ್ಕೊಳ್ತೀರಾ. y ಸ್ಕ್ವೇರ್ ಅಂದ್ರೆ ABC ಇದೇನ್ ಕೊಟ್ಟಿರ್ತಾನೆ ಅದ್ರ ಟೋಟಲ್ಸ್ ನ y ಸ್ಕ್ವೇರ್ ಅಂತ ತಗೊಳ್ತೀವಿ. ಓಕೆ, ನಿಮ್ಗೆ ಏನೇನ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ಸ್ ಅಲ್ಲಿ ನೋಡ್ತಾ ಬಂದ್ರೆ ಅದನ್ನ ಸ್ಕ್ವೇರ್ ಮಾಡೋದನ್ನ ಟೋಟಲ್ ಮಾಡಬಾರ್ದು. ಬಟ್ ಪ್ರಾಬ್ಲಮ್ ಅಲ್ಲಿ ಏನೇನ್ ಡೇಟಾ ಕೊಟ್ಟಿರ್ತಾನೆ ಅದನ್ನ ಟೋಟಲ್ ಮಾಡಬೇಕು. ABC 25 plus 20 plus 60
ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ n ಬರುತ್ತೆ ಇಲ್ಲಿ ಕೊಟ್ಟಿದ್ದೀನಿ ಟೋಟಲ್ ಸಮ್ ಆಫ್ ದ ಟ್ರೀಟ್ಮೆಂಟ್ ಎ ಬಿ ಸಿ ವೈ ಸ್ಕ್ವೇರ್ ಅಂದ್ರೆ ನಾವು ನಿಮ್ಗೆ ಎಸ್ ಕೊಟ್ಟಿದ್ದಾನೆ 25 ಪ್ಲಸ್ 20 ಪ್ಲಸ್ 60 ಇಲ್ಲೇ ಇದೆ ಮೂರು ಟೋಟಲ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ n ಅಂದ್ರೆ ನಿಮ್ಗೆ ತುಂಬಾ ಜನ ಮಿಸ್ಟೇಕ್ಸ್ ಮಾಡೋದಿಲ್ಲ ಗೊತ್ತಾ n ಅಂದ್ರೆ ನಂಬರ್ ಆಫ್ ವೇರಿಯಬಲ್ಸ್ 5 ಅಂತ ತಗೊಳ್ತೀರಾ ನೋ ನಿಮಗೆ ಬಿಗ್ ಲೆಟರ್ n ಗೂ ಸ್ಮಾಲ್ ಲೆಟರ್ n ಗೂ ತುಂಬಾ ಡಿಫರೆನ್ಸ್ ಇರುತ್ತೆ ಇಲ್ಲಿ ಬಿಗ್ ಲೆಟರ್ n ಇದೆ ಇಲ್ಲಿ ಸ್ಮಾಲ್ ಲೆಟರ್ n ಇದೆ ಓಕೆ ನಾನು ಹೇಳ್ತೀನಿ ಡಿಫರೆನ್ಸ್ ಬಿಗ್ ಲೆಟರ್ n ಅಂದ್ರೆ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ ನಂಬರ್ ಆಫ್ ರೋಸ್ ಎಷ್ಟಿದೆ 5 ಇದೆ ನಂಬರ್ ಆಫ್ ಕಾಲಮ್ಸ್ ನಂಬರ್ ಆಫ್ ರೋಸ್ ಎಷ್ಟಿದೆ 5 ನಂಬರ್ ಆಫ್ ಕಾಲಮ್ಸ್ ಎ ಬಿ ಸಿ 3 ಇದೆ 5 ಇಂಟು 3 ಮಾಡಿದ್ರೆ we'll get an value ನಾವು 25 plus 20 plus 60 ಹೋಲ್ ಸ್ಕ್ವೇರ್ ಮಾಡಿದ್ರೆ 105 ಹೋಲ್ ಸ್ಕ್ವೇರ್ ಆಗುತ್ತೆ ಟೋಟಲ್ ಮಾಡಿದ್ರೆ 105 ಹೋಲ್ ಸ್ಕ್ವೇರ್ 105 ಹೋಲ್ ಸ್ಕ್ವೇರ್ ಇಂಟು 5 ಇಂಟು 3 ಅಂದ್ರೆ 15 ಆಗುತ್ತೆ 105 ಇಂಟು 105 divided by 15 ಅಂದ್ರೆ ಈಕ್ವಲ್ಸ್ 735 ಸಿಗುತ್ತೆ ದಿಸ್ ಇಸ್ ದ ಕರೆಕ್ಷನ್ ಫ್ಯಾಕ್ಟರ್ ಇದು ಇಂಪಾರ್ಟೆಂಟ್ ಯಾಕೆಂದ್ರೆ ಬಿಕಾಸ್ ನಾವು ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಹೋಗ್ತೀವಿ 735 ಇದಕ್ಕೆ ಟ್ರೀಟ್ಮೆಂಟ್ ಆಗಿರ್ಬೋದು ಇಲ್ಲೂ ಮೈನಸ್ ಮಾಡ್ತೀವಿ ನಾವು ಸೆಕೆಂಡ್ ಸ್ಟೆಪ್ ಅಂದ್ರೆ ಸಮ್ ಆಫ್ ಸ್ಕ್ವೇರ್ ಆಫ್ ಟೋಟಲ್ ಎಸ್ ಎಸ್ ಅಂದ್ರೆ ಸಮ್ ಆಫ್ ಸ್ಕ್ವೇರ್ ಅಂತ ಸಮ್ ಆಫ್ ಸ್ಕ್ವೇರ್ ಆಫ್ ಟೋಟಲ್ ಏನ್ ಫಾರ್ಮುಲಾ ಅಂದ್ರೆ ಸಮೇಷನ್ ವೈ ಎ ಸ್ಕ್ವೇರ್ ದಟ್ ಮೀನ್ಸ್ ದಿಸ್ ಒನ್ ಸಮೇಷನ್ ವೈ ಬಿ ಸ್ಕ್ವೇರ್ ಪ್ಲಸ್ ಸಮೇಷನ್ ವೈ ಸಿ ಸ್ಕ್ವೇರ್ ಮೈನಸ್ y square divided by n that means correction factor now y a square ಎಷ್ಟು ಬಂದಿದೆ ಟೋಟಲ್ 151 plus 138 plus 776 minus 735 correction factor ಇದೇನ್ ಮಾಡಿದ್ದು this will be correction factor ಸಿಗುತ್ತೆ ನಿಮಗೆ now equals ನಿಮಗೆ ಮೈನಸ್ ಮಾಡಿದ್ರೆ ಸಿಗುತ್ತೆ 151 138 plus 776 minus 735 330 sum of square of total now third step ಬಂದು sum of square of treatment ಗೆ ಫಾರ್ಮುಲಾ ಚೇಂಜ್ ಆಗುತ್ತೆ summation ya square ಓಕೆ ನೀವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ರಿ ya square ಅಂದ್ರೆ ಇದನ್ನ ತಗೊಂಡ್ಬಿಡ್ತೀರಾ ದಟ್ ಇಸ್ ರಾಂಗ್ ಓಕೆ summation ya ಅಂದ್ರೆ ಇದು a b c ya square summation y ಅಂದ್ರೆ 25 square plus ಓಕೆ 20 square plus next ಅದೇ ತರ 60 square minus correction factor is to y square 735 now simplify ಮಾಡಿ 25 into 25 ಎಷ್ಟು ಆಗುತ್ತೆ 125 plus 80 plus 80 means 20 into 20 60 into 60 720 minus 735 equals value ಬಂದು ನಿಮಗೆ 190 ಸಿಗುತ್ತೆ this will be the treatment sum of square of treatment ಆಯ್ತು next sum of square of error ಗೆ ಫಾರ್ಮುಲಾ ಬಂದು sum of square of total minus treatment sum of square of total ಎಷ್ಟು 190 ಬಂದಿದೆ ಸಾರಿ 330 sum of square of total ಇಲ್ಲೇ ಇದೆ minus sum of square of treatment 190 ಬಂದಿದೆ 330 minus 190 equals 140 ಬರುತ್ತೆ 140 will be sum of square of error ಇದಿಷ್ಟು ಮಾಡ್ಕೊಂಡ್ರೆ ನೀವು ಟೇಬಲ್ ಗೆ ಅಪ್ಲೈ ಮಾಡಬೇಕಾಗುತ್ತೆ now we can move on to sum of square one way in our table okay one way in our table this is the common okay one way in our table is some source of variance and ss ಅಂದ್ರೆ sum of square degree of freedom df ಅಂದ್ರೆ mean computed tabulated ಅಂದ್ರೆ f ratio value okay ನಿಮಗೆ ಇದು f test value table ಬರುತ್ತೆ ಟೇಬಲ್ ವ್ಯಾಲ್ಯೂ ನೋಡಬೇಕು ಫಸ್ಟ್ ಒಂದು ಟ್ರೀಟ್ಮೆಂಟ್ ವ್ಯಾಲ್ಯೂ ಎಷ್ಟು ಬಂತು ನಿಮಗೆ ಟ್ರೀಟ್ಮೆಂಟ್ ಇವಾಗ ತಾನೇ ಫೈಂಡ್ ಔಟ್ ಮಾಡೋದು sum of square of treatment 190 ಬಂತು ಇಲ್ಲಿ ಫೈಂಡ್ ಔಟ್ ಮಾಡೋದು ಜಸ್ಟ್ ನಾವು 190 ಕರೆಕ್ಟ್ ನೆಕ್ಸ್ಟ್ ಸಮ್ ಆಫ್ ಸ್ಕ್ವೇರ್ ಆಫ್ ಎರರ್ ಫೈಂಡ್ ಔಟ್ ಮಾಡೋದು 140 ಇಲ್ಲ ನೀವು ಫೈಂಡ್ ಔಟ್ ಮಾಡಿಲ್ಲ ಅಂದ್ರೂ ಈಸಿಯೆಸ್ಟ್ ಮೆಥಡ್ ಏನು ಗೊತ್ತಾ ಟೋಟಲ್ ಎಷ್ಟು ಬಂದಿದೆ ಇಲ್ಲಿ ಫೈಂಡ್ ಔಟ್ ಮಾಡಿಲ್ಲ ಅಂದ್ರೆ ಇಲ್ಲೇ ಮಾಡ್ಕೊಬಹುದು ಟೋಟಲ್ 330 ನಾವು 330 minus 190 ಮಾಡಿದ್ರೆ ವಿಲ್ ಗೆಟ್ 140 ನಿಮ್ಗೆ ಹಂಗ್ ಮಾಡಿದ್ರೆ ಸಿಗುತ್ತೆ ಅದರ್ವೈಸ್ ಫಾರ್ಮುಲಾ ಅಪ್ಲೈ ಮಾಡಿಲ್ಲ ಅಂದ್ರೆ ಇಲ್ಲ ಅದು ಮಾಡ್ಕೊಬಹುದು ನಾವು ಡಿಗ್ರಿ ಆಫ್ ಫ್ರೀಡಮ್ ಓಕೆ ಡಿಗ್ರಿ ಆಫ್ ಫ್ರೀಡಮ್ ಗೆ ಫಾರ್ಮುಲಾ ಏನಂದ್ರೆ c minus 1 ಅಂತ ಹೇಳ್ತೀವಿ c minus 1 ಡಿಗ್ರಿ ಆಫ್ ಫ್ರೀಡಮ್ ಗೆ c ಅಂದ್ರೆ ಕಾಲಮ್ minus 1 ನಿಮಗೆ ಪ್ರಾಬ್ಲಮ್ ಅಲ್ಲಿ ಕಾಲಮ್ ಎಷ್ಟಿದೆ ನೋಡಿ ಫಸ್ಟ್ ಓಕೆ c minus 1 ಕಾಲಮ್ minus 1 ಕಾಲಮ್ ಎಷ್ಟಿದೆ 3 ಕಾಲಮ್ಸ್ ಇದೆ ಪ್ರಾಬ್ಲಮ್ ಅಲ್ಲಿ ನಮಗೆ ಕರೆಕ್ಟ್ ಅಲ್ಲ a b c ಅಂತ 3 ಕಾಲಮ್ಸ್ ಕೊಟ್ಟಿದ್ದಾನೆ
3 minus 1 ಅಂದ್ರೆ equals 2 ಆಗುತ್ತೆ. ನೆಕ್ಸ್ಟ್ ಅದೇ ತರ ಸಮ್ ಆಫ್ ಸ್ಕ್ವೇರ್ ಆಫ್ ಎರರ್ಗೆ DF ಏನ್ ಬರುತ್ತೆ ಅಂದ್ರೆ n minus 1 n minus c n minus c ಅಂದ್ರೆ ನಿಮಗೆ n ಅಂದ್ರೆ all are know that you can take big letter n here. Okay. n minus c ಅಂದ್ರೆ ಕಾಲಮ್, n ಬಂದು ನಂಬರ್ ಆಫ್ ನಾವು ಆಲ್ರೆಡಿ ಹೇಳಿದೆ ಇಲ್ಲಿ ತಗೊಂಡಿದ್ದೀವಿ ಸಮ್ ಆಫ್ ಸ್ಕ್ವೇರ್ ಆಫ್ ಟ್ರೀಟ್ಮೆಂಟ್ 15 ಬಂದಿತ್ತು 5 into 3 ನಮ್ಮ ಕಾಲಮ್ ಪ್ಲಸ್ ಕಾಲಮ್ ಇಂಟು ರೋ 15 minus 15 minus c ಬಂದು ಕಾಲಮ್ 3 ಕಾಲಮ್ಸ್ ಈಕ್ವಲ್ಸ್ 15 minus 3 ಅಂದ್ರೆ 12 ಬರುತ್ತೆ ನಮಗೆ. ನೆಕ್ಸ್ಟ್ ಸಮ್ ಆಫ್ ಸ್ಕ್ವೇರ್ ಆಫ್ ಟೋಟಲ್ಗೆ ಏನು ಬರಲ್ಲ, ಇದು ಯಾವುದು ಇನ್ಯಾವುದು ಬರಲ್ಲ, ಸೇಮ್ ಆಸ್ ಇಟ್ ಈಸ್ ಇರುತ್ತೆ ನಿಮಗೆ. ನಾವು ನೆಕ್ಸ್ಟ್ ಮೀನ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಮೀನ್ ಅಂದ್ರೆ ಅವರೇಜ್. ಓಕೆ, ನಾವು 190 ಡಿವೈಡ್ ಬೈ 2 ಇದನ್ನೇ ಮಾಡ್ತೀವಿ. 190 ಡಿವೈಡ್ ಬೈ 2 ಇಲ್ಲಿ ಏನ್ ಫೈಂಡ್ ಔಟ್ ಮಾಡಿರ್ತೀರಾ ದಟ್ ವ್ಯಾಲ್ಯೂ ಇಟ್ ವಿಲ್ ಕಮ್ಸ್ ಫಾರ್ ಮೀನ್. 190 ಡಿವೈಡ್ ಬೈ 2 ಅಂದ್ರೆ 95 ಸಿಗುತ್ತೆ. ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ 140 ಡಿವೈಡ್ ಬೈ 12. ಬಟ್ ನಾವ್ ಇದನ್ನ ಇಲ್ಲಿ ನೆಸೆಸಿಟಿ ಇಲ್ಲ ಬಿಕಾಸ್ 2 ಅನ್ನೋದಲ್ಲಾದ್ರೆ ಮಾಡ್ಕೊಳ್ತೀವಿ. ಬಟ್ ಯು ಕ್ಯಾನ್ ಫೈಂಡ್ ಔಟ್ 140 ಡಿವೈಡ್ ಬೈ 2 140 divided by 12 equals 140 divided by 12 11.6 ಸಿಗುತ್ತೆ. ನಾವು ಇದಕ್ಕೆ ಸೇಮ್ ಆಸ್ ಇಟ್ ಇಸ್ ಏನು ವ್ಯಾಲ್ಯೂಸ್ ಬರಲ್ಲ. ನೆಕ್ಸ್ಟ್ ಕಾಂಪ್ಯೂಟರ್ಗೆ ಏನಂದ್ರೆ ಇಲ್ಲಿ ಮಾಡ್ಕೊಳ್ತೀವಿ. ಓಕೆ, ಸಮ್ ಆಫ್ ಸ್ಕ್ವೇರ್ ಆಫ್ ಟ್ರೀಟ್ಮೆಂಟ್ ನಾವೇನ್ ಬಂತು 95 ಡಿವೈಡೆಡ್ ಬೈ ದಿಸ್ ವ್ಯಾಲ್ಯೂ 11.6 95 ಡಿವೈಡೆಡ್ ಬೈ 11.6 ಮಾಡಿದ್ರೆ ನಿಮಗೆ ಅಂದ್ರೆ ಸಮ್ ಆಫ್ ಸ್ಕ್ವೇರ್ ಆಫ್ ಟ್ರೀಟ್ಮೆಂಟ್ ಮೀನ್ ವ್ಯಾಲ್ಯೂ ಏನ್ ಬಂದಿರುತ್ತೆ, ಸಮ್ ಆಫ್ ಸ್ಕ್ವೇರ್ ಆಫ್ ಎರರ್ದು ವ್ಯಾಲ್ಯೂ ಏನ್ ಬಂದಿರುತ್ತೆ ಇವೆರಡು ಡಿವೈಡ್ ಬೈ ಫಸ್ಟ್ ಇವೆರಡನ್ನ ಡಿವೈಡ್ ಮಾಡ್ತೀರಾ, ನೆಕ್ಸ್ಟ್ ಇವೆರಡನ್ನ ಡಿವೈಡ್ ಮಾಡ್ತೀರಾ, ಆಮೇಲೆ ಇವೆರಡು ವ್ಯಾಲ್ಯೂನ ಕಾಂಪ್ಯೂಟರ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಇವೆರಡು ಗೆಟ್ ಅಂಡ್ ಸಮ್ ವ್ಯಾಲ್ಯೂ 95 ಡಿವೈಡ್ ಬೈ 11.6 ಅಂದ್ರೆ 8.14 ಸಿಗುತ್ತೆ. ನಾವು ಇದಿಷ್ಟು ವ್ಯಾಲ್ಯೂ ಸಿಕ್ಕಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಮೂವ್ ಆನ್ ಟು ದ ಟ್ಯಾಬ್ಯುಲೇಟೆಡ್ ವ್ಯಾಲ್ಯೂ ಆರ್ ಎಫ್ ರೇಷಿಯೋ ವ್ಯಾಲ್ಯೂ. ಎಫ್ ರೇಷಿಯೋಗೆ ಇಟ್ಸ್ ಕಾಮನ್, ಎಫ್ ಇಸ್ ಕಾಮನ್. ಓಕೆ, ಎಫ್ ನಿಮ್ಗೆ ಅದಕ್ಕಿಂತ ಮುಂಚೆಗೆ ಎಫ್ ಇಲ್ಲಿ ಏನ್ ವ್ಯಾಲ್ಯೂ ಬಂದಿದೆ ನೋಡ್ಕೊಡ್ರಿ. ದಿಸ್ ವ್ಯಾಲ್ಯೂ ಡಿಗ್ರಿ ಆಫ್ ಫ್ರೀಡಮ್ 2 ಬಂದಿದೆ. ದಿಸ್ ವ್ಯಾಲ್ಯೂ ವಿಲ್ ಬಿ F2 ಅಂತ ಹೇಳ್ತೀವಿ. F2 ಕಾಮಾ ನಿಮ್ಗೆ ಇದೇ ವ್ಯಾಲ್ಯೂ ಮೇನ್ ಇಂಪಾರ್ಟೆಂಟ್ ಬಿಕಾಸ್ ನಾವು ಎಫ್ ರೇಷಿಯೋ ಟೇಬಲ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬಂದಿದೆ 12. ಇದು ಡಿಗ್ರಿ ಆಫ್ ಫ್ರೀಡಮ್ F2 12 ಎಷ್ಟು ಪರ್ಸೆಂಟ್ ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತ ನಮಗೆ ಪ್ರಾಬ್ಲಮ್ ಅಲ್ಲಿ ಹೇಳಿದಾನೆ. ಅದು ಇಂಪಾರ್ಟೆಂಟ್ ನಮಗೆ. ಸಿಗ್ನಿಫಿಕೆನ್ಸ್ ಲೆವೆಲ್ 99% 5% ಹೇಳ್ತಾನೆ 1% ಬರುತ್ತೆ. ನಿಮಗೆ ಪ್ರಾಬ್ಲಮ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕ್ವಶನ್ ಅಲ್ಲಿ. ಸಿ ಟೆಸ್ಟ್ ದ 5% ಲೆವೆಲ್ ಅಂತ ಹೇಳಿದಾನೆ. 5% ಲೆವೆಲ್ ಅಂದ್ರೆ 5% ಲೆವೆಲ್ ಅಂದ್ರೆ ಓಕೆ 12, 0.05 ಅಂತ ಹೇಳ್ತೀವಿ. 5% ಅಂದ್ರೆ 5 ಡಿವೈಡ್ ಬೈ 100 ಮಾಡಿದ್ರೆ 0.05 ಬರುತ್ತೆ. ನೌ ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ. ನೀವು ಇಷ್ಟು ಇಟ್ಕೊಂಡು ಟೇಬಲ್ ಅಲ್ಲಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದು. ನೋಡ್ಕೊಡ್ರಿ ಇಲ್ಲಿ F2 12 ಅಲ್ಲಿ ವ್ಯಾಲ್ಯೂಸ್ ನ ನೋಡ್ಬೇಕು. ನಾನು ಎಫ್ ಟೆಸ್ಟ್ ಟೇಬಲ್ ನ ನಿಮಗೆ ಗೂಗಲ್ ಅಲ್ಲಿ ನೋಡಿದ್ರು ಸಿಗುತ್ತೆ ಎಫ್ ಟೆಸ್ಟ್ ಟೇಬಲ್ ಅಂತ. ನಾನು ಇಲ್ಲಿ ಫೇಸ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಎಫ್ ಟೆಸ್ಟ್ ಟೇಬಲ್ ಅಲ್ಲಿ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆನ್ಸರ್ ನೋಡ್ಕೊಡಿ. F2 ಅಲ್ಲಿ 12th ಒನ್ ಅಂತೆ. ಓಕೆ, F2 ಇದು 0.05 ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತ ತಗೊಂಡಿದ್ದೀನಿ ಇದು ಟೆಸ್ಟ್. F2 ಇದು 2. ಓಕೆ, ಅದರಲ್ಲಿ 12th ಒನ್ ಅಂತೆ. 12th ಒನ್ ವ್ಯಾಲ್ಯೂ ದಿಸ್ ವ್ಯಾಲ್ಯೂ 3.89. ಓಕೆ, 3.89 will be the answer. 3.89 you will get an F test value. ಇದಿಷ್ಟು ಮಾಡಿದ್ರೆ ಆಯ್ತು. ಇದಾದ್ಮೇಲೆ how to write down the conclusion. conclusion ಏನ್ ಹೇಳಿದಾನೆ, says the final question whether there is a relationship between the performance of the three salesmen ಗೆ performance ಗೆ relationship ಇದೆಯಾ ಅಂತ ಕೇಳ್ತಿದ್ದಾನೆ. ನಾವು ನೀವು ಇಲ್ಲಿ ಏನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರ್ತೀರಾ 5% ಸಿಗ್ನಿಫಿಕೆನ್ಸ್ ಲೆವೆಲ್ಗೆ ನಿಮಗೆ F12 ಫ್ರೀಡಮ್ ನಂಬರ್ ಬಂದಿರೋದು 5% ಗೆ. ಓಕೆ, 3.89 ಬಂದಿದೆ. ಬಟ್ ಕಾಂಪ್ಯೂಟೆಡ್ ವ್ಯಾಲ್ಯೂ ಎಷ್ಟಿದೆ ನೋಡ್ಕೊಡ್ರಿ. computed value will be 8.14. that means it will be computed value will be higher than tabulated value. ಅವಾಗ ಏನ್ ಮಾಡ್ತೀವಿ ಅಂದ್ರೆ we reject the null hypothesis and accept the alternative hypothesis. ನಾನು null hypothesis alternative hypothesis ಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. it will takes more time. okay, I have to write on the conclusion but I am not writing here. I have to write conclusion ಬರೀಲೇಬೇಕು, it's mandatory. okay, ಅಂದ್ರೆ ನಾವೇನ್ ಬರೀತೀವಿ ಅಂದ್ರೆ tabulated the value of f 5% significance level and to numerate f12 denominator tabulated 5% ಅಂದ್ರೆ 2, 12, 5% equals 3.89.
since the computed value of f is greater than the tabulated value, ಅವಾಗ ಏನ್ ಮಾಡ್ತೀವಿ, we reject the null hypothesis and accept the alternative hypothesis, conclude there is a significant difference between the variance and difference between the performance of three salesmen ಅಂತ ಬರೆದ್ರೆ ಇಷ್ಟು ಕನ್ಕ್ಲೂಷನ್ ಬರೆದ್ರೆ ಸಾಕು. See, not like this, anyway your own way also it's fine, but have to write on the perfect conclusion. This is the answer. If you have any doubts, please comment ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ ನಿಮ್ಮ ಡೌಟ್ಸ್ನ. Thank you all of you. Have a nice day.